ಕಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರ ನಗರದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿಯು ಜಿಲ್ಲಾಡಳಿತ ಮತ್ತು ದಲಿತ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ನೂರಾರು ಪಲ್ಲಕ್ಕಿಗಳ ಉತ್ಸವ, ಟಮಟೆ ಕಲಾ ತಂಡಗಳು, ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ವಿಜೃಂಭಣೆ ಸಡಗರ ಸಂಭ್ರಮದಿಂದ ನಡೆಯಿತು. ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ MR ರವಿರವರು ಮಾಡಿದ ಪವರ್ಫುಲ್ ಭಾಷಣ ಹಾಗೂ ಜನಮೆಚ್ಚಿದ ಭಾಷಣ ಹೀಗಿದೆ. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಇದ್ದಂಥ ಒಂದು ಭಾರತದಲ್ಲಿದ್ದಂಥ ಬಹುಸಂಖ್ಯಾತ ದಲಿತರ ಸ್ಥಿತಿಯನ್ನು ನಾನು ನಿಮ್ಗೆ ಹೇಳ್ತೀನಿ, ಅವರ ಮನಸ್ಥಿತಿಯನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದಕ್ಕಿಂತ ಹಿಂದೆ ಪೂರ್ವಕ್ಕೆ ಹೋಗ್ಬಿಟ್ರೆ ಅಂಬೇಡ್ಕರ್ ಅವರ ಜೀವನ ಎಂಥ ದೊಡ್ಡ ಒಂದು ಆದರ್ಶ. ನಮ್ಮ ಕೊರಿಯೋಗ್ರಾಫರ್ ಹೇಳ್ತಾ ಇದ್ರು, ಅವ್ರ ಜೀವನದಲ್ಲಿ ಏನೂ ಪವಾಡ ನಡೆದಿಲ್ಲ. ಸತ್ಯ, ಪವಾಡವೇ ನಡೆದಿಲ್ಲ. ಆದರೆ ಪವಾಡ ಆಗುವ ಸದೃಶವಾದಂಥ ಬೆಳವಣಿಗೆಗಳು, ಬದಲಾವಣೆಗಳು ಅವರ ಪರಿಶ್ರಮದಿಂದ, ಬುದ್ಧಿವಂತಿಕೆಯಿಂದ ಮತ್ತು ಹೋರಾಟಗಳಿಂದ ಅವರು ದಕ್ಕಿಸ್ಕೊಂಡಿದ್ರು ಅನ್ನೋದು ಮಾತ್ರ ಅದು ಇತಿಹಾಸದಲ್ಲಿರ್ತಕ್ಕಂಥ ಕಟುವಾದ ಸತ್ಯ. 1925 ಅಂತ ಅನ್ಕೊತೀನಿ, 25ರಲ್ಲಿ ಅವರು ಕೊಲಂಬಿಯಾ ಎಲ್ಲ ಮುಗಿಸ್ಕೊಂಡು ಬಂದಿರ್ತಾರೆ, ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರ್ತಾರೆ, ಡಿಲಿಟ್ ಆಗಿರ್ತದೆ. ಆ ಸಂದರ್ಭದಲ್ಲಿ ಅವರು ಇಂಡಿಯಾದಲ್ಲಿ ರಾಯಲ್ ಕಮಿಷನ್ ಫಾರ್ ಫಿನಾನ್ಸ್ ಆ್ಯಂಡ್ ಎಕನಾಮಿಕ್ಸ್ ಮುಂದೆ ಅವರು ಪ್ರೆಸೆಂಟ್ ಆಗ್ತಾರೆ. ಅವತ್ತು ಭಾರತ ದೇಶದಲ್ಲಿ ಈ ರೂಪಾಯಿ ಬಗ್ಗೆ ಸಾಕಷ್ಟು ಸಮಸ್ಯೆ ಇರ್ತದೆ. ನಮ್ಮನ್ನು ಆಳ್ತಾ ಇದ್ದವರು ಬ್ರಿಟಿಷರು. ಅವಾಗ ಆಳ್ತಾ ಇದ್ದಂಥ ಬ್ರಿಟಿಷರಿಗೆ ಈ ಒಂದು ಅರ್ಥವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಕೆಲವು ತಿಳುವಳಿಕೆಗಳು, ವಿಚಾರಗಳು ಬೇಕಾಗಿರ್ತದೆ. ಅವರ ಪ್ರತಿಯೊಂದು ಹೆಜ್ಜೆಗೂ ಕಲ್ಲು ಹಾಕಿ ಅವರ ಎಲ್ಲ ಪ್ರಯತ್ನಗಳನ್ನು ನಿರ್ನಾಮ ಮಾಡುವ ಎಷ್ಟೇ ಪ್ರಯತ್ನಗಳು ನಡೆದರೂ ಕೂಡ ಅದನ್ನು ಮೆಟ್ಟಿ ನಿಂತು ತನ್ನದೇ ಭೀಮ ಆದಿಯನ್ನು ತೋರಿಸ್ಕೊಟ್ಟವರು ಭಾಗವಾಗಿ ಒಂದಷ್ಟು ಲಾಭವನ್ನು ಪಡೆಯೋ ಪ್ರಯತ್ನ ಮಾಡ್ತಾರೆ. ಇಂತಹ ಪಟ್ಟಭದ್ರರ ವಿರುದ್ಧವಾಗಿ ಈ ಸಮಾಜ ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು, ಯಾವಾಗಲೂ ಎಚ್ಚರಿಕೆಯಾದಂಥ ಹೆಜ್ಜೆಗಳನ್ನು ಹಾಕಬೇಕು ಅನ್ನೋ ಮಾತನ್ನು ನಿಮ್ಗೆ ಹೇಳ್ತೇನೆ. ಸುಮಾರು 8 ದಿನಗಳು ಅದು ಡಿಸ್ಕಷನ್ಗೆ ಕರೆದೆ, ಪಾರ್ಲಿಮೆಂಟಲ್ಲಿ ಪ್ರೆಸೆಂಟೇ ಮಾಡಿದೆ. ಅಂದರೆ ಆ ಮಟ್ಟಿನ ಒಂದು ಪಟ್ಟಭದ್ರ ಹಿತಾಸಕ್ತಿಗಳು ಅಥವಾ ಈ ಜಾತಿ ಮನಸ್ಸುಗಳು ಅವತ್ತಿಗೂ ಅವರ ವಿರುದ್ಧ ಕೆಲಸ ಮಾಡ್ತಿದ್ರಿಂದಾನೇ ನೊಂದು ಬೇಸರಗೊಂಡಂಥ ಅಂಬೇಡ್ಕರ್ ಅವರು ಪದವಿಗೆ ರಾಜೀನಾಮೆ ಕೊಟ್ಟು ಆಚೆ ಬರ್ತಾರೆ. ದಟ್ ವಾಸ್ ದ ಇಂಟೆಗ್ರಿಟಿ ಆ್ಯಂಡ್ ದ ಕ್ರೆಡಿಬಿಲಿಟಿ ಆಫ್ ದಿಸ್ ಗ್ರೇಟ್ ಲೀಡರ್ ಕಾಲ್ಡ್ ಅಂಬೇಡ್ಕರ್. ಅಂಬೇಡ್ಕರ್ ನಿನ್ನೆ ಮೊನ್ನೆ ರಾತ್ರೋರಾತ್ರಿ ಹುಟ್ಟಿದಂಥ ವ್ಯಕ್ತಿ ಅಲ್ಲ, ನಾವು ನೀವಾಗಿದ್ದಂಗಲ್ಲ. ಆತ ಅಪರಂಜಿ. ಆ ಚಿನ್ನ ನಾವು ಆ ಮೂಸೆಯಿಂದ ನಾವು ಮಾಡಬೇಕಾದ್ರೆ, ಬಂಗಾರ ಆಗಬೇಕಾದ್ರೆ, ಆಭರಣ ಆಗಬೇಕಾದ್ರೆ ಅದು ಎಷ್ಟು ಮಟ್ಟಿಗೆ ನಾವು ಅದನ್ನು ಬೇಯಿಸ್ತೀವಿ, ಅದನ್ನು ನೋಯಿಸ್ತೀವಿ, ಆ ಮಟ್ಟಿಗೆ ಪರಿಪೂರ್ಣತೆಯನ್ನು ಕಂಡುಕೊಂಡಿರ್ತಕ್ಕಂಥ ವ್ಯಕ್ತಿತ್ವ ಅಂದರೆ ಅಂಬೇಡ್ಕರ್ ಅವರು. ಇಂಥ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಮಾಡ್ತಕ್ಕಂಥದ್ದು, ಜಯಂತಿಯ ದಿನ ಅವ್ರನ್ನ ಕೊಂಡಾಡೋದು, ಅವರ ಆದರ್ಶಗಳನ್ನು ಮತ್ತೊಮ್ಮೆ ನಾವು ಸ್ಮರಣೆ ಮಾಡ್ಕೊಳ್ಳೋದು, ಇದು ಅವ್ರು ಯಾವತ್ತೂ ಅಷ್ಟೇ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಗೌರವ ಕೊಟ್ಟವರು. ನಮ್ಮನ್ನು ಅಷ್ಟು ಕ್ಷೀಣವಾಗಿ, ಅಷ್ಟು ನಿಕೃಷ್ಟವಾಗಿ ಕಾಣಿಸ್ಕೊಳ್ಳುವ ಈ ಸಮಾಜ, ಈ ಧರ್ಮ, ನನ್ನ ದೇಶ ಆಗಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ತಾರೆ. ಹೋಗಬೇಕು ಅಂತ ಅನ್ಸಕ್ಕೆ ಪ್ರಾರಂಭ ಆಗಬೇಕು. ಆ ರಿಯಲೈಸೇಷನ್ನು ನಮ್ಮ ಒಂದು ಈ ಸಮಾಜದಲ್ಲಿ ಕಾಣಬೇಕು. ನನಗೆ ಪ್ರತಿ ಸಾರಿ ಇಂಥವೆಲ್ಲ ನೋಡಿದಾಗ ಅನ್ಸೋದೇನಪ್ಪ ಅಂದರೆ, ಇವತ್ತಿನ ಈ ಕಾಲಘಟ್ಟದಲ್ಲಿ ಆಚರಣೆಗಳು ಬೇಕು, ಅವ್ರನ್ನ ಸ್ಮರಣಿಸ್ಕೋಬೇಕು. ಈ ಸಂಭ್ರಮ ಅಗತ್ಯ ಇದೆ, ಅನಿವಾರ್ಯವೂ ಕೂಡ ಇದೆ ಇವತ್ತು ಸಂದರ್ಭದಲ್ಲಿ. ಆದರೆ ಆ ಆಚರಣೆ ಅಥವಾ ಆರಾಧನೆ ಅಷ್ಟೇ ನಮ್ಮ ಜವಾಬ್ದಾರಿ ಆಗಬಾರದು. ಆಚರಣೆ ಅಥವಾ ಆರಾಧನೆ ಅಷ್ಟೇ ನಮ್ಮ ಜವಾಬ್ದಾರಿ ಆಗಬಾರ್ದು, ಅದು ಅನುಕರಣೆಗೆ ದಾರಿ ಮಾಡಿಕೊಡಬೇಕು. ಸೊ therefore I always propose to elevate Dr. Ambedkar to the next level. ಪ್ರಾಯಶಃ ನಾವು ನೀವೆಲ್ಲರೂ ಇವತ್ತು ಪ್ರಜ್ಞಾವಂತ ಸಮಾಜದಲ್ಲಿದ್ದೀವಿ, ಆಧುನಿಕ ಭಾರತದಲ್ಲಿ ನಾವೆಲ್ಲ ಇದ್ದೀವಿ. ನಮಗೆ ಎಲ್ಲ ವಿಚಾರಗಳು ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ. ನಮ್ಮನ್ನು ಯಾರು ತುಳಿತಾ ಇದ್ದಾರೆ, ನಮಗೆ ಯಾರು ಈ ಸ್ಥಿತಿಗೆ ತಂದಿದ್ದಾರೆ, ನಾವು ಎಷ್ಟು ಮಟ್ಟಿಗೆ ನಮ್ಮ ಸ್ವಾತಂತ್ರ್ಯವನ್ನು ಕಳ್ಕೊತಾ ಇದ್ದೀವಿ, ಎಷ್ಟು ಮಟ್ಟಿಗೆ ನಾವು ಬೇರೆಯವರ ಸೇವೆ ಮಾಡಿಕೊಂಡು ಬೇರೆಯವರ ಒಂದು ದೇವರನ್ನೇ ನಮ್ಮ ತಲೆ ಮೇಲೆ ಹೊತ್ಕೊಂಡು ನಾವು ಮಾತ್ರ ಗುಡಿಯಿಂದ ಆಚೆಗೆ ಇವತ್ತಿಗೂ ಇದ್ದೀವಲ್ಲ, ಎಂಥ ವಿಪರ್ಯಾಸ. ಇದ್ದಿದ್ದರೆ, ಸಿಟ್ಟಿದ್ದಿದ್ರೆ, ವ್ಯವಸ್ಥೆ ಇಷ್ಟೆಲ್ಲ ಮಾಡಿದ್ರು ಅವ್ರು ಹೇಳ್ತಾ ಇದ್ದಾರೆ, ಇದ್ದಿದ್ದಿದೆ ಬಹುಶಃ 5 ವರ್ಷದಲ್ಲಿ ಈ ಒಂದು ಇಡೀ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗೋಗ್ಬಿಡ್ತಾ ಇತ್ತು. ನಾನು ಯಾವತ್ತೂ ಆ ಕೆಲಸ ಮಾಡಲಿಲ್ಲ.
ಎಲ್ಲರನ್ನ ಪ್ರೀತಿಯಿಂದ ಗೆಲ್ಲುವ ಪ್ರಯತ್ನ ಮಾಡಿದ್ದೇನೆ. ಸಮಾನತೆಯ ಬದುಕು ಎಲ್ರಿಗೂ ಸಿಕ್ಕಬೇಕು ಅಂತ ಹೋರಾಟವನ್ನು ಮಾಡಿದ್ದೇನೆ. ಆ ಹೋರಾಟಕ್ಕಾಗಿ ನನ್ನ ಜನರಿಗಾಗಿ ನಾನು ಸಂಪೂರ್ಣವಾಗಿ ತ್ಯಜಿಸಿದ್ದೀನಿ ಅಂತ ಹೇಳೋ ಮಾತನ್ನು ಹೇಳ್ತಾರೆ ವಿನ ಯಾವತ್ತೂ ಕೂಡ ಅವರು ಸಾಮರಸ್ಯವನ್ನು ಕೆದಡುವ ಕೆಲಸವನ್ನು ಮಾಡಲಿಲ್ಲ. ದೇಶವನ್ನು ಕಟ್ಟುವ ಕೆಲಸವನ್ನು ಮಾಡಿದರೆ ವಿನ ನಾವೆಲ್ಲ ಕೂಡ ಶಿಕ್ಷಣವನ್ನು ಪಡ್ಕೊಳ್ಬೇಕು. ನಾವೆಲ್ಲವನ್ನ ಶಿಕ್ಷಣವನ್ನು ಪಡ್ಕೊಳ್ಳೋದ್ರ ಮೂಲಕ ನಾವು ಸಂಘಟಿತರಾಗಬೇಕು. ಅದು ನಿಜವಾಗ್ಲೂ ಕೂಡ ಅರ್ಥಪೂರ್ಣವಾದಂಥದ್ದು. ಹಲವಾರು ಭಾಷೆ, ಹಲವಾರು ಸಂಸ್ಕೃತಿ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಸುಮಾರು 75 ವರ್ಷಗಳ ನಂತರ ಕೂಡ ನಾವೆಲ್ಲ ಇವತ್ತು ಒಗ್ಗಟ್ಟಾಗಿದ್ದೇವೆ, ಅಥವಾ ಈ ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗಿದ್ದೇವೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ.